ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಬೀನ್ಸ್ ಬಸ್ಸಾರು ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ. ಒಂದು ಅರ್ಧ kg ಬೀನ್ಸು ಮತ್ತು ಒಂದು ಬೌಲಲ್ಲಿ ಬೇಳೆ, 2 ಟೊಮೊಟೊ ತೊಗೊಂಡು ಕುಕ್ಕರ್ ಒಳಗಡೆ ಬೇಳೆ ಹಾಕ್ಕೊಂಡು ಕ್ಲೀನಾಗಿ ತೊಳ್ಕೊಬೇಕು. ನೀರು ಹಾಕ್ಕೊಬಿಟ್ಟು ಚೆನ್ನಾಗಿ ತೊಳ್ಕೊಂಬಿಟ್ಟು ಮತ್ತು ತೊಳೆದಿದ್ದೆಲ್ಲ ಆದಮೇಲೆ ಮತ್ತು ನೀರೆಲ್ಲ ಹೊರಗಡೆ ಹಾಕಬೇಕು, ಚೆಲ್ಲಬೇಕು. ಮತ್ತು 2 ಟೊಮೊಟೊ ಮತ್ತು ಬೀನ್ಸು ಅದಾಕ್ಬಿಟ್ಟು ಚೆನ್ನಾಗಿ ಒಂದು 3 ಗ್ಲಾಸ್ ನೀರು ಹಾಕಬೇಕು. ನಾನು 3 ಗ್ಲಾಸ್ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ, ನಾನು 3 ಗ್ಲಾಸ್ ಹಾಕಿದ್ದೀನಿ. ಮತ್ತು ರುಚಿಗೆ ತಕ್ಕಾಗಿ ಉಪ್ಪು ಹಾಕಬೇಕು. ಎಷ್ಟು ಬೇಕೋ ಅಷ್ಟು ಹಾಕಬೇಕು ರುಚಿಗೆ. ಮತ್ತು ಎಲ್ಲ ಹಾಕಿದ ತಕ್ಷಣ ಕುಕ್ಕರ್ ಕ್ಲೋಸ್ ಮಾಡಿಬಿಟ್ಟು ಒಂದು 2 ವಿಜಿಲ್ ಕೂಗಿಸ್ಕೋಬೇಕು. ಮತ್ತು ಖಾರ ರುಬ್ಕೊಳಕ್ಕೆ ಏನೇನು ಬೇಕೋ ನೋಡೋಣ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಒಂದು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಖಾರ ಎಷ್ಟು ಬೇಕೋ ಅಷ್ಟು ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಒಂದು 2ರಿಂದ 3 ಸ್ಪೂನ್ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಮತ್ತು ಎಣ್ಣೆ ಚೆನ್ನಾಗಿ ಕಾಯ್ದಮೇಲೆ ಜೀರಿಗೆ ಹಾಕ್ಕೋಬೇಕು. ಜೀರಿಗೆ ಹಾಕ್ಕೊಂಡು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಗೋಲ್ಡನ್ ಕಲರ್ ಬರಬೇಕು. ಈರುಳ್ಳಿ ಅದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಚೆನ್ನಾಗಿ ಗೋಲ್ಡ್ ಕಲರ್ ಬರಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ತಿರ್ರಿ. ಈ ರೀತಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಖಾರ ಎಷ್ಟು ಬೇಕೋ ಅಷ್ಟು ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಒಣಮೆಣ್ಸಿನ್ಕಾಯಿನ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಸ್ಟವ್ವು ಜಾಸ್ತಿ ಉರಿಯಾದ ಸೀದೋಗ್ಬಿಡುತ್ತೆ. ಮತ್ತು ಬೆಳ್ಳುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮತ್ತು ಟೊಮೊಟೊ ಬೇಳೆಯಲ್ಲಿ ಬೇಯಿಸ್ಕೊಂಡಿರ್ತೀವಲ್ಲ ಅದು ಹಾಕ್ಬಿಟ್ಟು ಚೆನ್ನಾಗಿ ಮ್ಯಾಶ್ ಮಾಡಿ ಚೆನ್ನಾಗಿ ಅದು ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಈ ರೀತಿ ಚೆನ್ನಾಗಿ ಮ್ಯಾಶ್ ಮಾಡಿ ನಾನು ಹೇಗೆ ಮಾಡ್ತಾಯಿದ್ದೀನಿ ನೋಡಿ. ಈ ರೀತಿ ಚೆನ್ನಾಗೆಲ್ಲ ಇದು ಮಾಡಿಬಿಟ್ಟು ಎಣ್ಣೆ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ ಯಾವ ಕಲರ್ ಬರ್ತಾಯಿದೆಯಲ್ಲ ಅಂತ ನೋಡ್ತಾ ಇದ್ದೀರಾ. ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಹುಣಸೆಹಣ್ಣು ಮತ್ತು ಬೇಳೆ ಬೇಯಿಸಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಮತ್ತು ಬೀನ್ಸು ಎರಡು ಒಂದು ಸ್ವಲ್ಪ ಹಾಕಬೇಕು. ಹಾಕ್ಬಿಟ್ಟು ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಸ್ವಲ್ಪ ಕಾಯಿ ತುರಿ ಹಾಕ್ಕೋಬೇಕು. ಕಾಯಿ ತುರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಸ್ಟವ್ ಆಫ್ ಮಾಡಬೇಕು. ಆಮೇಲೆ ಹಾರ್ಕೊಂಡ್ಮೇಲೆ ಎಲ್ಲ ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೋಬೇಕು ಖಾರ ಎಲ್ಲ. ನೋಡಿ, ಈ ರೀತಿ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆ ಒಳಗಡೆ. ಸ್ವಲ್ಪ ಹಾರ್ಕೊಂಡ್ಮೇಲೆ ಮತ್ತೆ ಜಾರ್ ಒಳಗಡೆ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೋಬೇಕಂತ ಹೇಳಿದ್ನಲ್ಲ. ಈ ರೀತಿ ಹಾಕ್ಕೊಂಬಿಟ್ಟು ಎಲ್ಲ ಮತ್ತು ಬೇಳೆ ಬೇಯಿಸಿರೋ ನೀರು ಹಾಕ್ಕೋಬೇಕು. ವಾಟ್ರು ಮಿಕ್ಸ್ ಮಾಡಬಾರ್ದು, ಅದೇ ನೀರು ಹಾಕ್ಕೋಬೇಕು. ಮತ್ತು ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ಹಾಕೋಬೇಕು, ಚೆನ್ನಾಗಿರುತ್ತೆ. ಮತ್ತು ಈ ರೀತಿ ಎಲ್ಲ ಬಸ್ಕೊಬೇಕು. ನೀರು ಸಪ್ರೇಟು ಮತ್ತು ಬೇಯಿಸಿರೋ ಬೇಳೆ ಬೀನ್ಸ್ ಸಪ್ರೇಟ್ ಇಕ್ಕೊಬೇಕು. ಈ ರೀತಿ ಬಸ್ಕೊಂಡು ನೋಡಿ, ಈ ರೀತಿ ಬಸ್ಕೋಬೇಕು ಚೆನ್ನಾಗಿ. ಮತ್ತು ಎಲ್ಲ ಸಪ್ರೇಟ್ ಮಾಡಿ ಮತ್ತು ಬೇಳೆ ಬೀನ್ಸ್ ಎಲ್ಲ ಇದಾಗಿರುತ್ತಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಚೆನ್ನಾಗಿ ಕದ್ರೋಗ್ಬಾರ್ದು ಬೇಳೆ. ಈ ರೀತಿ ಚೆನ್ನಾಗಿ ಬೇಯಬೇಕು. ಮತ್ತು ಮಿಕ್ಸಿಗೆ ಹಾಕೊಂಡಿರೋದೆಲ್ಲ ಅದ್ರಾಗೆ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು. ತುಂಬಾ ಟೇಸ್ಟಿಯಾಗಿರುತ್ತೆ. ಜಾಸ್ತಿ ನೀರು ಹಾಕ್ಕೊಬಾರ್ದು, ಈ ರೀತಿ ಇರಬೇಕು. ಮತ್ತು ಸೊಪ್ಪು ಸ್ವಲ್ಪ ಡ್ರೈ ಆದಮೇಲೆ ಕಾಯಿ ತುರಿ ಹಾಕ್ಕೊಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕೈಯಲ್ಲೇ ಹಿಂಡಬೇಕು ಚೆನ್ನಾಗೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದೆಲ್ಲ ಚೆನ್ನಾಗಿ ಹಿಂಡ್ಕೋಬೇಕು. ಚೆನ್ನಾಗಿ ಡ್ರೈ ಆದಮೇಲೆ ಈ ರೀತಿ ಇಟ್ಕೊಂಡು ಪ್ಲೇಟ್ ತೆಗ್ದಿಕ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಕಾಯಿ ತುರಿ ಹಾಕ್ಕೊಂಡು ಹಿಂಡ್ಕೋಬೇಕು. ನೋಡಿ ಹೇಗೆ ಬರುತ್ತೆ ಅಂತ, ತುಂಬ ಚೆನ್ನಾಗಿರುತ್ತೆ. ಮತ್ತು ಈ ರೀತಿ ಹಿಂಡ್ಕೊಂಡಿದ್ದಾದಮೇಲೆ ಒಗ್ಗರಣೆ ಹಾಕ್ಕೊಬೇಕು. ಒಂದು ಬಾಣಲಿಗೆ ಬಿಟ್ಟು ಒಂದು 3 ಸ್ಪೂನ್ ಆಯಿಲ್ ಹಾಕ್ಕೊಂಡು ಮತ್ತು ಸಾಸಿವೆ ಹಾಕ್ಕೊಂಡು ಸಾಸಿವೆ ಚೆನ್ನಾಗಿ ಸಿಡಿಬೇಕು. ಆಯಿಲ್ ಚೆನ್ನಾಗಿ ಕಾಯ್ದಮೇಲೆ ಮತ್ತು ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ಒಗ್ಗರಣೆಗೆ ಮಾತ್ರ ಚೆನ್ನಾಗಿ ಇದಾದಮೇಲೆ ಮತ್ತು
ಕರಿಬೇವು ಹಾಕೋಬೇಕು ನೋಡಿ. ಕರಿಬೇವು ಹಾಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ, ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಇದು ಮಾಡಬೇಕು. ಈ ರೀತಿ ನೋಡಿ ಒಗ್ಗರಣೆಗೆ ಹಾಕೋಬೇಕು, ತುಂಬಾ ಚೆನ್ನಾಗಿರುತ್ತೆ. ಸೊಪ್ಪುಗೂ ಆ ರೀತಿನೇ ಹಾಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ, ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಬಿಸಿ ಆದರೆ ತುಂಬ ಚೆನ್ನಾಗಿರುತ್ತೆ. ಕೆಲವರು ಕೆಳಗಡೆ ಇಳಿಸ್ಕೊಂಡ್ಬಿಟ್ಟು ಸೊಪ್ಪು ಮಿಕ್ಸ್ ಮಾಡ್ತಾರೆ, ಆ ರೀತಿ ಚೆನ್ನಾಗಿರಲ್ಲ. ನಮಗೆ ಈ ರೀತಿ ಚೆನ್ನಾಗಿರುತ್ತೆ ನೋಡಿ. ಮತ್ತು ಸಾಂಬಾರು ಸ್ವಲ್ಪ ಚೆನ್ನಾಗಿ ಕಾಯಬೇಕು, ಮತ್ತು ಮುದ್ದೆಗೆ ಹಾಕ್ಕೊಂಡು ಮತ್ತು ತಿನ್ನೋ ತುಂಬ ಚೆನ್ನಾಗಿರುತ್ತೆ. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ.